ಸ್ನೇಹಿತರೆ, ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪುರಾಣದಲ್ಲಿ ಪಂಚ ಮಹಾಪತಿವ್ರತೆಯರನ್ನ ಪ್ರತಿನಿತ್ಯ ಸ್ಮರಿಸೋದ್ರಿಂದ ಪಾಪಗಳು ನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಪ್ರಾತಃ ಕಾಲದಲ್ಲಿ ಎದ್ದು ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶಿನಿ ಅನ್ನೋ ಶ್ಲೋಕವನ್ನ ಹೇಳಲಾಗುತ್ತೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಹಾಗೂ ಮಂಡೋದರಿ ಈ ಪಂಚಪತಿವ್ರತೆಯರು ತಮ್ಮ ಪತಿವ್ರತೆಯ ಬಗ್ಗೆ ಲೋಕನಿಂದನೆಗೆ ಗುರಿಯಾದವರು. ಹಾಗಾಗಿ ಇವರ ಹೆಸರುಗಳನ್ನ ಪತಿವ್ರತೆಯರ ಪಟ್ಟಿಯಲ್ಲಿ ನಾವಿಂದು ನೋಡ್ತೀವಿ. ಆದ್ರೆ ನಮ್ಮ ಪುರಾಣದಲ್ಲಿ ಇನ್ನು ಸಾಕಷ್ಟು ಪತಿವ್ರತೆಯರನ್ನ ನಾವು ಕಾಣ್ತೀವಿ. ಅವರಲ್ಲಿ ನಾವಿಂದು ನಿಮ್ಗೆ ತಿಳಿಸೋ ಈಕೆಯ ಪತಿವ್ರತ ಶಕ್ತಿಯಿಂದ ತನ್ನ ಪತಿಯ ತುಂಡಾದ ಕೈಗಳು ಲೇಖನಿ ಹಿಡಿದು ಬರೆದಿದ್ವಂತೆ. ಹಾಗೆ ತುಂಡಾದ ಶಿರದ ಮೊಗದಲ್ಲಿ ನಗುವನ್ನ ಮೂಡಿಸಿದ್ಲಂತೆ. ಅಂತಹ ತಪೋಶಕ್ತಿ ಈ ಪತಿವ್ರತ ಶಿರೋಮಣಿಯಲ್ಲಿತ್ತು. ನಿಮ್ಗೆಲ್ಲ ರಾವಣನ ಪುತ್ರ ಮೇಘನಾಥ ಗೊತ್ತಲ್ವಾ? ಇವನು ರಾಕ್ಷಸರಲ್ಲೇ ಅತಿರಥ ಮಹಾರಥನಾಗಿದ್ದು ದೇವೇಂದ್ರನನ್ನೇ ಸೋಲಿಸಿ ತಂದೆಯ ಕಾಲ ಬುಡಕ್ಕೆ ಹಾಕಿ ತಂದೆಗೆ ತಕ್ಕ ಮಗ ಎಂದೆನಿಸಿಕೊಂಡಿದ್ದ. ಶಸ್ತ್ರ ಶಾಸ್ತ್ರ ಮಾಯಾಯುದ್ಧ ನಿಪುಣ ಶ್ರೇಷ್ಠ ಯೋಧನಾಗಿದ್ದ. ರಾಮ ಲಕ್ಷ್ಮಣರನ್ನ ಚಿಂತೆಗೊಳಗಾಗಿಸಿ ಹನುಮಂತನನ್ನೇ ಬಂಧಿಸಿದ್ದು ಲಕ್ಷ್ಮಣನನ್ನೇ ಮೂರ್ಛೆಗೊಳಿಸಿದ್ದ. ಕಾಳಿಕಾದೇವಿಯ ಭಕ್ತನಾಗಿದ್ದ ಮೇಘನಾಥ ಇಂದ್ರನನ್ನ ಜಯಿಸಿದ ಮೇಲೆ ಇಂದ್ರಜಿತ್ ಎಂದು ಪ್ರಸಿದ್ಧಿಯಾಗಿದ್ದ. ಅತ್ಯಂತ ಸುಂದರನಾಗಿದ್ದ ಇಂದ್ರಜಿತ್ನ ಪತ್ನಿಯೇ ನಾವಿಂದು ತಿಳಿಸ್ತಾ ಇರೋ ಮಹಾಪತಿವ್ರತೆ ಸುಲೋಚನಾ. ಈಕೆ ಸರ್ಪರಾಜ ಶೇಷನ ಮಗಳು, ನಾಗಲೋಕದ ನಾಗಕನ್ನಿಕೆ. ಇವಳ ಇನ್ನೊಂದು ಹೆಸರು ಸುವರ್ಚನ ಅಂತ. ಸುವರ್ಚನ ಅಂದ್ರೆ ಸುಂದರವಾದ ಕಣ್ಣುಗಳುಳ್ಳವಳು ಅಂತ. ಹೆಸರಿಗೆ ತಕ್ಕಂತೆ ಆಕರ್ಷಕ ಕಣ್ಣುಗಳುಳ್ಳ ಸುಂದರ ವದನೆ, ಸಕಲ ಕಲಾವಲ್ಲಭೆ. ಇವಳ ಮದುವೆ ಇಂದ್ರನ ಮಗನೊಂದಿಗೆ ನಿಶ್ಚಯವಾಗಿತ್ತು. ಆದ್ರೆ ರಾವಣನ ಮಗ ಮೇಘನಾಥ ಇಂದ್ರನನ್ನು ಹಾಗೂ ಅವನ ಮಗನನ್ನ ಸೋಲಿಸಿ ಇಂದ್ರಲೋಕವನ್ನ ತನ್ನ ಅಧೀನ ಮಾಡಿಕೊಂಡಿದ್ದ. ಆಗ್ಲೇ ಬ್ರಹ್ಮನಿಂದ ಬ್ರಹ್ಮಾಸ್ತ್ರವನ್ನ ವರವಾಗಿ ಪಡೆದು ಇಂದ್ರಜಿತ್ ಎಂಬ ಹೆಸರನ್ನು ಕೂಡ ಪಡೆದುಕೊಂಡ. ಈ ಸಮಯದಲ್ಲಿ ಮೇಘನಾಥನ ಸೌಂದರ್ಯ ಹಾಗೆ ಯುದ್ಧ ಕೌಶಲ್ಯಕ್ಕೆ ಸುಲೋಚನಾ ಮನಸೋತ್ರೆ ಮೇಘನಾಥನು ಕೂಡ ಸುಲೋಚನನ ಸೌಂದರ್ಯಕ್ಕೆ ಮನಸೋತು ಆಕೆಯನ್ನ ವಿವಾಹವಾಗ್ತಾನೆ. ನಂತರ ಕಠಿಣ ತಪಸ್ಸನ್ನ ಮಾಡಿ ಶಿವನಿಂದ ಪಾಶುಪತಾಸ್ತ್ರ, ವಿಷ್ಣುವಿನಿಂದ ವೈಷ್ಣವಾಸ್ತ್ರವನ್ನ ವರವಾಗಿ ಪಡೆದುಕೊಂಡ. ಅವನನ್ನ ಸೋಲಿಸೋದು ಅಸಾಧ್ಯವೇ ಆಗಿತ್ತು. ಇತ್ತ ರಾವಣ ಸೀತೆಯನ್ನ ಅಪಹರಿಸಿದಾಗ ರಾಮ ರಾವಣನ ನಡುವಿನ ಯುದ್ಧಕ್ಕೆ ಇಂದ್ರಜಿತ್ ರಣರಂಗವನ್ನ ಪ್ರವೇಶಿಸಿದ. ಇಂದ್ರಜಿತ್ನ ಜೊತೆ ಹೋರಾಡುವುದಕ್ಕೆ ಶ್ರೀರಾಮ ಲಕ್ಷ್ಮಣನನ್ನ ಕಳಿಸ್ತಾನೆ. ಆಗ ಶ್ರೀರಾಮ ಲಕ್ಷ್ಮಣನಿಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಯುದ್ಧದಲ್ಲಿ ಮೇಘನಾಥನ ತಲೆ ನೆಲದ ಮೇಲೆ ಬೀಳ್ಬಾರ್ದು. ಏಕೆಂದ್ರೆ ಮೇಘನಾಥನ ಪತ್ನಿ ಮಹಾಸಾಧ್ವಿ ಪತಿಪಾರಾಯಣೆ. ಆತನ ಶಿರ ಭೂಮಿ ಮೇಲೆ ಬಿದ್ರೆ ತಮ್ಮ ಸೋಲು ಖಚಿತ. ಹಾಗಾಗಿ ಜಾಗ್ರತೆಯಿಂದ ಯುದ್ಧ ಮಾಡು ಎಂದು ಹೇಳಿ ಕಳಿಸ್ತಾನೆ. ಲಕ್ಷ್ಮಣ ಮತ್ತು ಇಂದ್ರಜಿತ್ನ ನಡುವೆ ಯುದ್ಧ ನಡೆಯುತ್ತೆ. ಲಕ್ಷ್ಮಣ ಇಂದ್ರಜಿತ್ನ ತಲೆಯನ್ನ ಕತ್ತರಿಸಿದಾಗ ಆ ಶಿರವನ್ನ ಹನುಮಂತ ಹಿಡಿದುಕೊಂಡು ನೆಲವನ್ನ ತಾಕದಂತೆ ಕಾಪಾಡಿ ಶ್ರೀರಾಮನಿಗೆ ತಂದೊಪ್ಪಿಸಿದ. ಆ ಕ್ಷಣ ಇಂದ್ರಜಿತ್ನ ದೇಹದ ಬಲಗೈ ಮಾತ್ರ ಹಾರಿ ಹೋಗಿ ಸುಲೋಚನಳ ಮುಂದೆ ಬೀಳುತ್ತೆ. ಆಕೆ ಒಮ್ಮೆ ಬೆಚ್ಚಿ ಬೀಳ್ತಾಳೆ. ಇದು ತನ್ನ ಪತಿಯ ಕೈ ಆಗಿರದೆಂದುಕೊಳ್ತಾಳೆ. ಆ ಕೈಯನ್ನ ಮುಟ್ಟಿದ್ರೆ ಪತಿವ್ರತ ಧರ್ಮಕ್ಕೆ ಅಪಚಾರವಾಗುತ್ತೆ ಅಂತ ಹೇಳಿ ಆ ಕೈಯನ್ನ ಮುಟ್ಟದೆ ನೀನು ಯಾರೆಂದು ತಿಳಿಸು ಅಂತ ಒಂದು ಲೇಖನಿಯನ್ನ ಕೊಡ್ತಾಳೆ. ತಕ್ಷಣ ಆ ಕೈ ನಾನೇ ನಿನ್ನ ಪತಿ ಇಂದ್ರಜಿತ್, ಲಕ್ಷ್ಮಣನ ಪತ್ನಿ ಊರ್ಮಿಳೆಯ ತ್ಯಾಗದಿಂದ ನನ್ನ ಸೋಲಾಯಿತು, ನನ್ನ ಶಿರ ರಾಮನ ಹತ್ತಿರವಿದೆ ಎಂದು ಬರೆಯುತ್ತೆ. ಇದನ್ನ ಕೇಳಿದ ಸುಲೋಚನಾ ದುಃಖದಿಂದ ತನ್ನ ಮಾವ ರಾವಣನ ಹತ್ರ ವಿಷಯವನ್ನ ತಿಳಿಸ್ತಾಳೆ. ಇದನ್ನ ಕೇಳಿದ ರಾವಣ ರೋಷಾಗ್ನಿಯಿಂದ ರಾಮನ ಸೈನ್ಯವನ್ನ ನಾಶ ಮಾಡುವೆನೆಂದ. ಆದ್ರೆ ಸುಲೋಚನಾ ಹೇಳ್ತಾಳೆ, ಎಷ್ಟು ತಲೆಗಳನ್ನ ನಾಶ ಮಾಡಿದ್ರೂ ನನ್ನ ಪತಿ ನನ್ಗೆ ಸಿಗೋಕೆ ಸಾಧ್ಯವಿದ್ಯಾ? ನಾನು ನನ್ನ ಪತಿ ಜೊತೆ ಸತಿ ಸಹಗಮನ ಮಾಡಿಕೊಳ್ಳುವೆ ಅಂತಾಳೆ. ಆಗ ರಾವಣ ಹೇಳ್ದ, ಶಿರವಿಲ್ಲದೆ ಸತಿ ಸಹಗಮನ ಅಸಾಧ್ಯ. ಹಾಗಾಗಿ ನೀನೇ ರಾಮನಲ್ಲಿಗೆ ಹೋಗಿ ಇಂದ್ರಜಿತ್ನ ಶಿರವನ್ನ ಕೊಡುವಂತೆ ವಿನಂತಿಸು. ಶ್ರೀರಾಮ ನಿನ್ನನ್ನ ಖಂಡಿತವಾಗಿ ನಿರಾಶೆಗೊಳಿಸುವುದಿಲ್ಲ ಎಂದು ಹೇಳಿ ಆಕೆಯನ್ನ ರಾಮನ ಶಿಬಿರಕ್ಕೆ ಕಳಿಸ್ತಾನೆ. ಇತ್ತ ಶಿಬಿರಕ್ಕೆ ಬಂದ ಸುಲೋಚನಳನ್ನ ಗೌರವದಿಂದ ಬರಮಾಡಿಕೊಳ್ತಾನೆ ಶ್ರೀರಾಮ. ಇಂದ್ರಜಿತ್ನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದ. ಅವನಂತಹ ಸ್ಫುರದ್ರೂಪಿ
ಪರಾಕ್ರಮಿ ಯಾರೂ ಇಲ್ಲ, ಆದ್ರೆ ವಿಧಿ ನಿಯಮ ಬದಲಾಯಿಸೋಕೆ ಸಾಧ್ಯವಿಲ್ಲ. ಸುಲೋಚನಳನ್ನ ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ಶ್ರೀರಾಮನ ಮನಸ್ಸಿಗೆ ನೋವಾಗ್ತಾ ಇತ್ತು. ಶ್ರೀರಾಮ ಕೇಳಿದ, ದೇವಿ, ನಿನಗೆ ನನ್ನಿಂದ ಯಾವ ಸಹಾಯ ಬೇಕು ಅಂದ. ರಾಮನ ನುಡಿ ಕೇಳಿದ ಸುಲೋಚನಾ, ಪ್ರಭು, ನಾನು ಸತಿ ಸಹಗಮನ ಮಾಡಲು ನನ್ನ ಪತಿಯ ಶಿರವನ್ನ ನನಗೆ ಕೊಡುವಿರಾ ಎಂದಳು. ಶ್ರೀರಾಮ ಕೂಡಲೇ ವಾನರರನ್ನ ಕಳುಹಿಸಿ ಇಂದ್ರಜಿತ್ನ ಶಿರವನ್ನ ತರಿಸಿ ಗೌರವದಿಂದ ಅವಳಿಗೆ ಒಪ್ಪಿಸ್ತಾನೆ. ಪತಿಯ ಶಿರವನ್ನ ನೋಡಿದ ಆಕೆ ದುಃಖದಿಂದ ತಲೆಬಾಗ್ತಾಳೆ. ಆಗ ಅಲ್ಲೇ ಇದ್ದ ವಾನರರು ಸುಲೋಚನಾ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಹೌದು, ನಿಮ್ಗೆ ನಿಮ್ಮ ಪತಿಯ ತಲೆ ಶ್ರೀರಾಮನ ಬಳಿ ಇರೋದು ಹೇಗೆ ತಿಳಿಯಿತು? ಆಗ ಸುಲೋಚನಾ ಹೇಳ್ತಾಳೆ, ನನ್ನ ಪತಿಯ ಕೈ ಯುದ್ಧ ಭೂಮಿಯಿಂದ ಹಾರಿ ನನ್ನ ಬಳಿ ಬಂದಿತ್ತು. ಆ ಕೈ ಎಲ್ಲವನ್ನೂ ಬರೆದು ತಿಳಿಸಿತು ಅಂದ್ಲು. ಇದನ್ನು ಕೇಳಿದ ಸುಗ್ರೀವ ಹಾಸ್ಯದಿಂದ, ಜೀವವಿಲ್ಲದ ಕೈ ಬರೆಯುತ್ತೆ ಅಂದ್ರೆ ಅವನ ಶಿರವು ನಗಬಹುದಲ್ಲ ಎಂದು ವ್ಯಂಗ್ಯವಾಡ್ತಾನೆ. ಆಗ ಶ್ರೀರಾಮ, ಸುಗ್ರೀವನಲ್ಲಿ ವ್ಯರ್ಥ ಮಾತು ಬೇಡ, ಪತಿವ್ರತ ಶಕ್ತಿ ಅಂಥದ್ದು, ಆ ಶಕ್ತಿಯಿಂದ ಶಿರವೂ ಕೂಡ ನಗಬಲ್ಲದು ಎಂದು ಸುಲೋಚನಳನ್ನ ನೋಡಿದ. ಆಗ ಸುಲೋಚನಾ ತನ್ನ ಪತಿಯ ಶಿರವನ್ನ ನೋಡಿ ಕೈ ಮುಗಿದು, ತಾನು ಪತಿವ್ರತೆಯಾಗಿದ್ರೆ, ಪತಿಯೇ ದೇವರೆಂದು ತಿಳಿದಿದ್ರೆ ಈ ಶಿರ ನಗಲಿ ಎಂದ್ಲು. ಆಕೆಯ ಮಾತು ಮುಗಿಯೋ ಮೊದಲೇ ಮೇಘನಾಥನ ಶಿರ ಜೋರಾಗಿ ನಕ್ಕಿತು. ಅಲ್ಲಿದ್ದ ಎಲ್ಲರೂ ಮೂಕ ವಿಸ್ಮಿತರಾಗಿ ಸುಲೋಚನಳಿಗೆ ಭಕ್ತಿಯಿಂದ ವಂದಿಸಿದ್ರು. ಸುಲೋಚನಾ ಪತಿಯ ಶಿರವನ್ನ ಹಿಡಿದು ಶ್ರೀರಾಮನ ಆಶೀರ್ವಾದದೊಂದಿಗೆ ತನ್ನ ಅರಮನೆಗೆ ಬರ್ತಾಳೆ. ಗಂಧ ಚಂದನದ ಕಟ್ಟಿಗೆಯಿಂದ ಸಿದ್ಧಪಡಿಸಿದ್ದ ಚಿತೆಯಲ್ಲಿ ಸುಲೋಚನಾ ತನ್ನ ಪತಿಯ ಶಿರವನ್ನ ಹಿಡಿದು ಅಗ್ನಿಯನ್ನ ಪ್ರವೇಶಿಸ್ತಾಳೆ. ಸುಲೋಚನಳ ಪಾತಿವ್ರತೆಯನ್ನ ಶ್ರೀರಾಮನೇ ಗೌರವಿಸಿದ್ದ. ಆಕೆಯ ಪತಿವ್ರತ ಧರ್ಮಕ್ಕೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ತಲೆಬಾಗುವಂತೆ ಮಾಡಿತ್ತು. ಸ್ನೇಹಿತರೆ, ಇಂತಹ ಸಾಕಷ್ಟು ಕಥೆಗಳು ನಮ್ಮ ಪುರಾಣದಲ್ಲಿವೆ. ಕೆಲವೊಂದಷ್ಟು ಎಷ್ಟೋ ಜನರಿಗೆ ತಿಳಿದೇ ಇರಲ್ಲ. ಇಂತಹ ಕಥೆಗಳನ್ನ ನಿಮ್ಗೆ ತಿಳಿಸೋ ಸಣ್ಣ ಪ್ರಯತ್ನ ನಮ್ದು. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಸರ್ವೇ ಜನೋ ಸುಖಿನೋ ಭವತು. ಶುಭ ದಿನ ನಿಮ್ದಾಗ್ಲಿ.